ಶ್ರೀಮದ್ ಭಗವದ್ಗೀತಾ ಕುರಿತ ಪ್ರಶ್ನೋತ್ತರಗಳಿಗೆ ಎಲ್ರಿಗೂ ಸ್ವಾಗತ. ಈಗಾಗಲೇ 13 ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಒನ್ ಲೈನ್ ಆನ್ಸರ್ಸ್ ಆಗಿರುತ್ತೆ. ಆದ್ದರಿಂದನೇ ನಾನು ಅಧ್ಯಾಯಗಳಲ್ಲಿ ಹುಡುಕಿ ಒನ್ ಲೈನ್ ಆನ್ಸರ್ಸ್ನ ಕೊಡ್ತಾ ಇದ್ದೀನಿ. ಏನಕ್ಕೋಸ್ಕರ ಬರೀ ಒನ್ ಲೈನ್ ಆನ್ಸರ್ ಅಂತಂದರೆ, ನನ್ನ ಈ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳನ್ನು ಹಲವಾರು ಸ್ಕೂಲು ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಕ್ವಿಝ್ ಆಗಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ 2 ಲೈನು 3 ಲೈನು ಅಥವಾ ಅರ್ಧ ಪೇಜು ಆನ್ಸರ್ ಇದ್ದರೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಈ ಕಾರಣದಿಂದ ನಾನು ಬರೀ ಒನ್ ಲೈನ್ ಆನ್ಸರ್ ಇರುವಂಥ ಕ್ವಶನ್ಗಳನ್ನು ರೆಡಿ ಮಾಡಿ ನಾನು ಕ್ವಿಝ್ ರೀತಿಯಲ್ಲಿ ಕೊಡ್ತಾ ಇದ್ದೀನಿ. ಇದರಿಂದ ಅಂದರೆ ಒಂಚೂರಾದರೂ ಭಗವದ್ಗೀತೆ ಎಲ್ರಿಗೂ ಅರ್ಥ ಆಗುತ್ತೇನೋ ಅನ್ನುವ ಒಂದು ಪ್ರಯತ್ನ ಅಷ್ಟೆ. ಈಗ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ, ಇದರ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣಂತೆ. ಮೊದಲನೇ ಕ್ವಶನ್ನು, ಭಗವದ್ಗೀತೆ ಪ್ರಕಾರ ಈ ಪ್ರಪಂಚ ಯಾವುದರಿಂದ ಆಗಿದೆ? ಉತ್ತರ: ಸತ್ವ, ರಜಸ್ಸು ಮತ್ತು ತಮೋಗುಣಗಳ ಸಮ್ಮಿಶ್ರಣದಿಂದ. ಪರಮಸಿದ್ಧಿ ಎಂದರೇನು? ಪರಮಾತ್ಮನನ್ನು ಮುಟ್ಟುವುದು. ಈ ಅಧ್ಯಾಯದಲ್ಲಿ ಬರುವ ಜ್ಞಾನವನ್ನು ತಿಳಿದುಕೊಂಡವರು ಏನಾಗುತ್ತಾರೆ? ಭಗವಂತನೆಯಂತೆಯೇ ಆಗುತ್ತಾರೆ. ತ್ರಿಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ಏನೆಂದು ಕರೆಯುತ್ತಾರೆ? ಕ್ಷೇತ್ರ. ಈ ಪ್ರಪಂಚದಲ್ಲಿ ಎಲ್ಲ ಬಗೆಯ ಜೀವರಾಶಿಗಳಿಗೂ ಯಾರು ಪ್ರಕೃತಿ? ತಾಯಿಯೇ ಪ್ರಕೃತಿ. ಗುಣಗಳಲ್ಲಿ ಯಾವ ಗುಣ ಶ್ರೇಷ್ಠ? ಸತ್ವಗುಣ. ಸತ್ವಗುಣದಿಂದ ಏನು ಬರುವುದು? ಜ್ಞಾನ. ಮುಂದಿನ ಕ್ವಶನ್ನು, ರಜೋಗುಣ ಯಾವುದರಿಂದ ಆಗಿದೆ? ರಾಗದಿಂದ. ಅಂದರೆ ಅರ್ಥ ಏನಪ್ಪ ಅಂದರೆ ಆಸೆಯಿಂದ. ರಜೋಗುಣಕ್ಕೆ ಏನು ಕಾರಣ? ತೃಷ್ಣೆ ಮತ್ತು ಸಂಗ. ಮುಂದಿನ ಕ್ವಶನ್ನು, ತೃಷ್ಣೆ ಅಂದರೇನು? ಆಸೆಯ ಬಾಯಾರಿಕೆ. 11ನೇ ಕ್ವಶನ್ನು, ಗುಣಗಳಲ್ಲಿ ಕೆಳಮಟ್ಟದ್ದು ಯಾವುದು? ತಮಸ್ಸು ಗುಣ. 12ನೇದು, ತಮಸ್ಸು ಗುಣಕ್ಕೆ ಕಾರಣವೇನು? ಅಜ್ಞಾನ. ಮುಂದಿನ ಕ್ವಶನ್ನು, ತಮಸ್ಸು ಮನುಷ್ಯನನ್ನು ಯಾವುದರಿಂದ ಬಂಧಿಸುವುದು? ಉತ್ತರ: ಪ್ರಮಾದ, ಆಲಸ್ಯ, ನಿದ್ರೆಯಿಂದ. ಗುಣಾತೀತನಲ್ಲಿ ಯಾವ ಗುಣ ಇರುತ್ತದೆ? ಸಮತ್ವ ಗುಣ. ಯಾವುದು ಒಂದೇ ನಾಣ್ಯದ 2 ಮುಖಗಳು? ವ್ಯಕ್ತಿ ಮತ್ತು ಸ್ಥಿತಿ. ಮುಂದಿನ ಕ್ವಶನ್ನು, ಅವ್ಯಯ ಎಂದರೇನು? ಉತ್ತರ: ಬದಲಾವಣೆ ಇಲ್ಲದವನು. ಐಕಾಂತಿಕ ಭಕ್ತಿ ಎಂದರೇನು? ಭಗವಂತನನ್ನು ಮಾತ್ರ ಪ್ರೀತಿಸುವುದು. ಮುಂದಿನ ಕ್ವಶನ್ನು, ಗುಣಗಳು ಏನನ್ನು ಮಾಡಿಸುವವು? ಒಳ್ಳೆಯದನ್ನು ಮಾಡಿಸುವುದು ಸತ್ವಗುಣ. ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಮಾಡಿಸುವುದು ರಜೋಗುಣ. ಅಜ್ಞಾನ, ಮರವುಗಳಿಂದ ಕೆಟ್ಟದ್ದನ್ನು ಮಾಡಿಸುವುದು ತಮೋಗುಣ. ಇದು ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳು. ಯಾವ ಅಧ್ಯಾಯ? 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಈ ಭಗವದ್ಗೀತೆ ಎಕ್ಸಾಮನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲ್ ಮುಖಾಂತರ ಕಂಡಕ್ಟ್ ಮಾಡಲಾಗುತ್ತೆ. ಇದರ ಉದ್ದೇಶ ಏನು ಅಂದರೆ, ನಾವು ಭಗವದ್ಗೀತೆಯ ಒಂದು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳೋದು ಇದು ಒಂದು ಪ್ರಯತ್ನ ಅಷ್ಟೆ. ಇದರಲ್ಲಿ ಭಗವದ್ಗೀತೆ ಎಕ್ಸಾಮ್ಗೆ ಸೇರೋಕ್ಕೆ ಇಷ್ಟ ಇರೋರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಆಗ ಭಗವದ್ಗೀತೆ ಎಕ್ಸಾಮ್ಗೆ ಸೇರಿಸ್ಕೊಂಡು, ಇದು ಸಂಪೂರ್ಣ ಉಚಿತ, ಯಾವುದೇ ರೀತಿಯ ಶುಲ್ಕ ಏನೂ ಕೂಡ ಇರೋದಿಲ್ಲ. ಇದು ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ. ಎಲ್ಲರೂ ಕೂಡ ಸುಲಭವಾಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ನೆಕ್ಸ್ಟು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.